ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ನೋಡಿ, ಮಕರ ರಾಶಿಯವರಿಗೆ ಗ್ರಹಣದ ಫಲಗಳನ್ನು ಕೂಡ ನಾನು ಹೇಳ್ತೀನಿ. ಏನಕ್ಕೆ ಅಂತಂದ್ರೆ, ಗ್ರಹಣ ಇವ್ರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಈ ತಿಂಗಳಲ್ಲಿ ಮೊದಲು ಗ್ರಹಣದ ಫಲಗಳನ್ನ ಹೇಳ್ಬಿಡ್ತೀನಿ. ನೋಡಿ, ಗ್ರಹಣ 8ನೇ ಮನೆಯಲ್ಲಿ ನಡೀತಿದೆ. ಸೊ 8ನೇ ಮನೆಯಲ್ಲಿ ನಡೀತಿದೆ ಅಂತಂದಾಗೇನೆ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಸಮಸ್ಯೆಗಳನ್ನ ಹೇಳ್ತಿದ್ದಾರೆ, ಒಳ್ಳೇದನ್ನ ಹೇಳ್ದಿರ ಕೆಟ್ಟದ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ಎಲ್ಲದಕ್ಕೂ ಪರಿಹಾರ ಇರುತ್ತೆ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ಸೊ 8ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಅಲ್ಲಿ ಕೇತನು ಕೂಡ ಸ್ಥಿತನಾಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ಅಥವಾ ಅನಿರೀಕ್ಷಿತ ಘಟನೆಗಳು ಇವ್ರ ಜೀವನದಲ್ಲಿ ನಡೀತಾ ಇರುತ್ತೆ. ಏನ್ ಬೇಕಾದ್ರೂ ಆಗಿರ್ಬೋದು. ಅದಕ್ಕಾಗಿ ಇವರು ವಾಹನ ಗಾಡಿಗಳು ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಕೆಲವೊಂದು ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ಗಳಿರುತ್ತೆ. ಪೆಟ್ಟು ಮಾಡ್ಕೊಳ್ಳೋದು, ಮೂಳೆಗಳಿಗೆ ಏಟ್ ಮಾಡ್ಕೊಳ್ಳೋದು, ರಕ್ತಕ್ಕೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳಾಗುವಂಥದ್ದು, ಎಸ್ಪೆಷಲಿ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಜಾಸ್ತಿ. ಸೊ ಈ ಒಂದು ವಿಚಾರದಲ್ಲಿ ಏನಾದ್ರು ಅವಶ್ಯಕತೆ ಇದ್ರೆ ಮಾತ್ರ ಟ್ರಾವೆಲ್ ಮಾಡೋದು ಒಳ್ಳೇದು. ಏನು ಅವಶ್ಯಕತೆ ಇಲ್ಲ ಅಂತಂದಾಗ ಟ್ರಾವೆಲ್ ನ ಮುಂದಕ್ಕೆ ಹಾಕೊಳ್ಳೋದೇ ಒಳ್ಳೇದು ಅಂತ ಹೇಳ್ಬೋದು. ನೈಟ್ ಟ್ರಾವೆಲ್ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಮಾಡದೇ ಇರೋದೇ ಒಳ್ಳೇದು. ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ ಬರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆಗೆ ಹೆಡ್ ಇಂಜುರಿ ಆಗೋದು, ತಲೆಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು 2ನೇ ಮನೆಯಲ್ಲಿ ಇವರಿಗೆ ರಾಹು ಬುಧ ಕುಜರ ಒಂದು ಸಂಚಾರ ಇರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಬೇಕಾಗತ್ತೆ. ಯಾಕಂದ್ರೆ ಕುಜನು ಕೂಡ ಇರೋದ್ರಿಂದ ಇವ್ರು ಏನ್ ಮಾತಾಡ್ತಾರೆ ಇವ್ರಿಗೆ ಗೊತ್ತಿರೋದಿಲ್ಲ. ಸ್ಪೀಡಾಗಿ ಏನೋ ಮಾತಾಡ್ಬಿಟ್ಟಿರ್ತಾರೆ, ಅಥವಾ ಯಾರಿಗೋ ಏನೋ ಮಾತಾಡಕ್ ಹೋಗಿ ಅದು ಇನ್ನೊಬ್ರಿಗೆ ತಪ್ಪಾಗಿ ಅರ್ಥ ಆಗುವಂಥದ್ದು, ಅಥವಾ ಸಿಟ್ಟಲ್ಲಿ ಇವರು ಯಾರಿಗೋ ಏನೋ ಬೈಯುವಂಥದ್ದು, ಇದೆಲ್ಲದ್ರಿಂದ ಸ್ವಲ್ಪ ನೆಗೆಟಿವ್ ಅನ್ಭವಿಸ್ಬೇಕಾಗತ್ತೆ. ಕುಟುಂಬದಲ್ಲೂ ಕೂಡ ಇದ್ರ ಮೇಲೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋದು, ಮಾತಿನ ಜಗಳಗಳಾಗುವಂಥದ್ದು, ಇದೆಲ್ಲನೂ ಕೂಡ. ಇದ್ರ ಜೊತೆಗೆ ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ, ಗುರುವಿನ ದೃಷ್ಟಿ ಅದೇ ಮನೆ ಮೇಲೆ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಏನೇ ಜಗಳಗಳು ಬಂದ್ರು ಕೂಡ ಅದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಜಗಳ ಆಡ್ತಾರೆ, ಅದನ್ನ ಹಂಗೆ ಸರಿ ಮಾಡ್ಕೊಂತಾ ಇರ್ತಾರೆ, ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇನ್ನು 3ನೇ ಮನೆಯಲ್ಲಿ ಶನಿ ಶುಕ್ರ ರವಿ 3ರ ಒಂದು ಸಂಚಾರ ಆಗ್ತಿರೋದ್ರಿಂದ ತುಂಬಾ ಧೈರ್ಯದಿಂದ ಎಂತ ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತ ಮುನ್ನುಗ್ಗೋಗಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಹಾಗೆ ಇವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಹೆಸರನ್ನ ಚೆನ್ನಾಗಿ ಮಾಡ್ತಾರೆ. ಅಥವಾ ಇವ್ರೇನಾದ್ರು ಬ್ಯೂಟಿಷಿಯನ್ ಆಗಿದ್ರೆ ಅಥವಾ ಕಾಸ್ಮೆಟಿಕ್ಸ್ ಸಂಬಂಧಪಟ್ಟಿದ್ದೇನಾದ್ರು ಶಾಪ್ಗಳಿತ್ತು ಅಂತಂದ್ರೆ ಅದೆಲ್ಲದ್ರಲ್ಲೂ ಕೂಡ ತುಂಬಾ ಸಕ್ಸಸ್ ನ ನೋಡುವಂತ ಟೈಮ್. ಅದ್ರಲ್ಲೂ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲೂ ಕೂಡ ಇವರು ಯಶಸ್ಸನ್ನ ನೋಡಬಹುದು. ಈ ಟೈಮಲ್ಲಿ ಇವ್ರಿಗೆ ಏನು ಪ್ರಮೋಷನ್ ಆಗುವಂಥದ್ದು ಅಥವಾ ಕೆಲಸ ಬೇಗ ಗುರುತಿಸ್ತಾರಲ್ಲ, ಇವ್ರೇನೋ ಕೆಲಸ ಮಾಡಿದ್ದಾರೆ ಅದು ಬೇಗ ಗುರುತಿಸ್ತಾರಲ್ವಾ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಗುರುವಿನ ಸಂಚಾರ ಅಂತ ನೋಡಕ್ ಬಂದಾಗ ಗುರು ಇವರಿಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಸೊ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಆಗುವಂಥದ್ದು, ಕೆಲಸ ಗುರುತಿಸ್ಕೊಳ್ಳುವಂಥದ್ದು, ಕೆಲಸದಲ್ಲಿ ಇವರಿಗೆ ಗೌರವ ಸಿಗುವಂಥದ್ದು ಕೂಡ ಆಗತ್ತೆ. ಏನಾದ್ರು ವಿದ್ಯಾರ್ಥಿಗಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರೆ ಅದರಲ್ಲಿ ವಿನ್ ಆಗ್ತಾರೆ. ಹಾಗೆ ಮಾಮೂಲಿ ನಾರ್ಮಲ್ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ಇನ್ನ ರೈತರು ಅಂತ ತಗೊಂಡಾಗ ರೈತರಿಗೆ ಸ್ವಲ್ಪ ಡಿಫಿಕಲ್ಟ್ ಟೈಮ್ ಇರುತ್ತೆ, ಆದ್ರೂ ಕೂಡ ಒಂದು ಒಳ್ಳೆದನ್ನ ನೋಡ್ಬೋದು, ಲಾಭನ ನೋಡ್ಬೋದು. ಬಟ್ ಶ್ರಮ ಪಟ್ರೆ ಮಾತ್ರ ಒಂದು ಒಳ್ಳೆ ಲಾಭನ ಇವ್ರು ಖಂಡಿತವಾಗ್ಲೂ ನೋಡ್ಬೋದಾಗುತ್ತೆ. ಸೊ ಈ ಒಂದು ರಾಶಿಗಳಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಜಾಸ್ತಿ ಎದುರಾಗುತ್ತೆ, ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿಯಾದ ಒಂದು ಪರಿಹಾರನ ಮಾಡ್ಕೋಬಹುದು? ನೋಡಿ, ಗ್ರಹಣದ ಒಂದು ಪರಿಹಾರ ಅಂತ ಹೇಳಿದ್ರೆ ಗ್ರಹಣದ ಸಮಯದಲ್ಲಿ ಜಪಗಳನ್ನ ಮಾಡ್ಕೊಬೇಕಾಗುತ್ತೆ. ಒಂದು ಮಹಾಮೃತ್ಯುಂಜಯ ಜಪ ಮಾಡ್ಕೊಳ್ಳೋದು, 2ನೇದು ಬೀಜಾಕ್ಷರಿ ಮಂತ್ರಗಳನ್ನ, ಶಿವನ ಬೀಜಾಕ್ಷರಿ ಮಂತ್ರಗಳನ್ನ ಜಪ ಮಾಡ್ಕೊಳ್ಳೋದು, ಪಾರಾಯಣ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಕೆಲವು ವಸ್ತುಗಳನ್ನ ದಾನ ಮಾಡೋದು, ಬಿಳಿಯ ವಸ್ತುಗಳನ್ನ, ಹಾಲು ಮೊಸರು ಮತ್ತೆ ಸಕ್ಕರೆ ಇಂಥ ವಸ್ತುಗಳನ್ನ ತಗೊಂಡ್ ಬಂದು ಇಟ್ಕೊಂಡು ಗ್ರಹಣ ಬಿಟ್ಟ ನಂತರ ತಗೊಂಡೋಗಿ ದಾನ ಮಾಡುವಂಥದ್ದು. ದೇವಸ್ಥಾನಕ್ಕಾದ್ರೂ ಕೊಡ್ಬೋದು, ಯಾವ್ದಾದ್ರು ನಿರ್ಗತಿಕರಿಗಾದ್ರೂ ಕೊಡ್ಬೋದು. ಇದ್ರ ಜೊತೆಗೆ ಇವ್ರ ರಾಶಿಗೆ ಇವ್ರು ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ ಅದನ್ನು ಕೂಡ ದಾನ ಧರ್ಮ ಮಾಡೋದ್ರಿಂದನೇ ಇವ್ರಿಗೆ ಸಕ್ಸಸ್ ಆಗತ್ತೆ. ದಾನ ಧರ್ಮ ಯಾವ ರೀತಿನಲ್ಲಿ ಅಂತಂದ್ರೆ ಶನಿವಾರ ದಿವಸ ಸಾಯಂಕಾಲ 5 ಗಂಟೆ ನಂತರ ಅದು ಕೂಡ ನಿರ್ಗತಿಕರಿಗೆ ಏನ್ ಬೇಕಾದ್ರೂ ಕೊಡ್ಬೋದು, ಇಂಥದೇ ಕೊಡ್ಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಅದ್ರಲ್ಲೂ ಸ್ವಲ್ಪ ಎಳ್ಳು ಹಾಕಿರುವಂತ ಖಾದ್ಯಗಳನ್ನ ಕೊಟ್ರೆ ಇನ್ನೂ ಒಳ್ಳೆತಿನ ನೋಡ್ಬೋದು. ಅಥವಾ ಬಟ್ಟೆಗಳನ್ನು ಕೂಡ ದಾನ ಮಾಡ್ಬೋದು. ಅಥವಾ ಮೆಡಿಸಿನ್, ಯಾರಿಗಾನ ರೋಗಿಗಳಿದ್ರು ಅಂತಂದ್ರೆ ಅವ್ರಿಗೆ ಮೆಡಿಸಿನ್ ಅದನ್ನು ಕೂಡ ಇವರಿಗೆ ಲಾಭಗಳನ್ನ ತಗೊಂಬಂದ್ ಕೊಡುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.